ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸರ್ವಜ್ಞವರು ಬರೆದಿರೋ ಅಂಥ ಒಂದು ವಚನದ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ವಚನ ಯಾವುದು ಅಂತೇಳಿ ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಹಾಗಾದರೆ ಆ ವಚನ ಯಾವುದಪ್ಪ ಅಂತಂದರೆ, ಇಲ್ಲಿ ಸರ್ವಜ್ಞವರು ಒಂದು ಕಡೆ ಹೇಳ್ತಾರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತೇಳಿ ಹೇಳಿದ್ದಾರೆ. ಈ ವಚನದ ಅರ್ಥ ಏನು ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ಸರ್ವಜ್ಞವ್ರು ಹೇಳೋದು, ಈಗ ತಂದೆ ಆದವರು ಮಕ್ಕಳ ಜೀವನದಲ್ಲಿ ಅವ್ರವ್ರ ಜವಾಬ್ದಾರಿ ಕರ್ತವ್ಯ ಏನಿದೆಯೋ ಅದನ್ನು ಅವರು ನಿಭಾಯಿಸಬೇಕು. ಗುರುಗಳ ಜವಾಬ್ದಾರಿ ಕರ್ತವ್ಯ ಏನಿದೆಯೋ ಅದನ್ನು ಅವರು ನಿಭಾಯಿಸಬೇಕು. ಇನ್ನು ತಾಯಿಯಾದವರಿಗೆ ಅವರ ಜವಾಬ್ದಾರಿ, ಅವರ ಕರ್ತವ್ಯ ಏನಿದೆಯೋ ಅದನ್ನು ಅವರು ನಿಭಾಯಿಸಬೇಕು. ಈ ಮೂರು ಜನ ಅವರವರ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಲ್ಲ ಅಂದರೆ ಮಕ್ಕಳ ಜೀವನದಲ್ಲಿ ಇವರೇ ಶುದ್ಧ ವೈರಿಗಳಾಗ್ತಾರೆ ಅಂತೇಳಿ ಸರ್ವಜ್ಞ ಹೇಳ್ತಾರೆ. ಈಗ ನೋಡಿ, ಒಬ್ಬ ತಂದೆಗೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಒಂದು ಮಗು ಹುಟ್ಟಿದ ಮೇಲೆ ಆ ಮಗುವಿನ ಜೀವನದಲ್ಲಿ ತಂದೆಯ ಪಾತ್ರ ಪ್ರಮುಖವಾಗಿರುತ್ತೆ. ಬಹಳ ಪ್ರಮುಖವಾದಂಥ ಪಾತ್ರವನ್ನು ಈ ತಂದೆ ಮಗು ಜೀವನದಲ್ಲಿ ವಹಿಸ್ತಾರೆ. ಈಗ ಮಗು ಹುಟ್ಟಿದಾಗಿಂದ ಆ ಮಗು ಬೆಳೆದು ತನ್ನ ಕಾಲ ಮೇಲೆ ತಾನು ನಿಲ್ಲೋವರೆಗೂ ಕೂಡ ತಂದೆಗೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಮಗು ಹುಟ್ಟಿದ ಮೇಲೆ ಆ ಮಗುಗೆ ಒಂದಷ್ಟು ವಿದ್ಯೆಗಳನ್ನು ಈ ತಂದೆ ಆದವರು ಕಲಿಸ್ಕೊಡ್ಬೇಕು. ಈಗ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಒಂದು ಮಾತಿದೆ ಅಲ್ವಾ. ಮಗು ಶಾಲೆಗೆ ಹೋಗಿ ಏನು ಕಲಿಯುತ್ತೆ ಅನ್ನೋದಕ್ಕಿಂತ ಮೊದಲು ಮನೆಯಲ್ಲಿ ಏನು ಕಲ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ತಂದೆ ಆದವನು ತನ್ನ ಮಗುವಿಗೆ ಎಲ್ಲ ಪಾಠಗಳನ್ನು ಕಲಿಸ್ಬೇಕು. ಪಾಠಗಳು ಅಂದರೆ ಕೇವಲ ಪುಸ್ತಕದಲ್ಲಿ ಬರೋದು ಮಾತ್ರ ಅಲ್ಲ, ಜೀವನದ ಪಾಠಗಳನ್ನು ಆ ತಂದೆ ಮಗುವಿಗೆ ಕಲಿಸ್ಬೇಕು. ಪುಸ್ತಕದಲ್ಲಿರೋ ಪಾಠವನ್ನು ಯಾರು ಬೇಕಾದರೂ ಹೇಳ್ಕೊಡ್ತಾರೆ, ಯಾರು ಬೇಕಾದರೂ ಕಲಿಸ್ತಾರೆ, ಆದರೆ ಜೀವನದ ಪಾಠವನ್ನು ಎಲ್ಲರೂ ಹೇಳ್ಕೊಡಲ್ಲ. ಅದನ್ನು ಕೇವಲ ತಂದೆಯಿಂದ ಮಾತ್ರ ಸಾಧ್ಯ. ಅದಕ್ಕೆ ತಂದೆ ಆದವನು ಮಗುವಿಗೆ ವಿದ್ಯೆಯನ್ನು ಕಲಿಸ್ಬೇಕು, ಜೀವನದ ಪಾಠಗಳನ್ನು ಕಲಿಸಿಕೊಡ್ಬೇಕು. ಒಂದು ವೇಳೆ ಆ ತಂದೆ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಲಿಲ್ಲ ಅಂದರೆ ಆ ಮಗುವಿನ ಜೀವನದಲ್ಲಿ ಶುದ್ಧ ವೈರಿಗಳಾಗ್ತಾರೆ ಅಂತೇಳಿ ಸರ್ವಜ್ಞ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಬುದ್ಧಿ ಹೇಳದ ಗುರು. ಈಗ ಗುರುಗಳು ನೋಡಿ, ಶಾಲೆಯಲ್ಲಿರುವಂಥ ಶಿಕ್ಷಕರು ಕೇವಲ ಬುಕ್ಕಲ್ಲಿ ಏನಿದೆಯೋ ಅದನ್ನು ಹೇಳ್ಬಿಟ್ಟು ಹೋಗೋದಲ್ಲ, ಮಕ್ಕಳಿಗೆ ನೀತಿ ಪಾಠಗಳನ್ನು ತಿಳಿಸ್ಬೇಕು. ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದ್ರು ತಪ್ಪುಗಳನ್ನು ಮಾಡಿದಾಗ ಬುದ್ಧಿ ಹೇಳಬೇಕು, ನೀನು ಮಾಡ್ತಿರೋದು ತಪ್ಪು, ಇದನ್ನು ಹೀಗಲ್ಲ ಹೀಗೆ ಮಾಡು ಅಂತೇಳಿ ಸರಿಯಾದ ರೀತಿಲಿ ನಡೆಸೋ ಅಂಥ ಬುದ್ಧಿಯನ್ನು ಹೇಳ್ಕೊಡೋದು ಗುರುಗಳ ಕರ್ತವ್ಯ ಆಗಿರುತ್ತೆ ಅಲ್ವಾ. ಈಗ ಮಕ್ಕಳ ಜೀವನದಲ್ಲಿ ತಂದೆ ಹೇಗೆ ವಿಶೇಷವಾದ ಪಾತ್ರವನ್ನು ವಹಿಸ್ತಾರೋ, ಈ ಗುರುಗಳು ಕೂಡ ಮಕ್ಕಳ ಭವಿಷ್ಯದಲ್ಲಿ ಒಂದು ವಿಶೇಷವಾದ ಪಾತ್ರವನ್ನು ವಹಿಸ್ತಾರೆ. ತಂದೆ ತಾಯಿ ಮಕ್ಕಳಿಗೆ ಜೀವನವನ್ನು ಕಟ್ಕೊಡ್ಬೋದು, ಆದರೆ ಭವಿಷ್ಯವನ್ನು ಕಟ್ಕೊಡೋದು ಈ ಗುರುಗಳು ಅಲ್ವಾ. ಗುರುಗಳು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು. ಮಕ್ಕಳಿಗೆ ವಿದ್ಯೆ ಕಲಿಸೋದ್ರ ಜೊತೆಗೆ ಬುದ್ಧಿಯನ್ನು ಕೂಡ ಕಲಿಸ್ಬೇಕು. ಒಂದು ವೇಳೆ ಆ ಗುರು ತನ್ನ ಜವಾಬ್ದಾರಿಯನ್ನು ನಿಭಾಯಿಸಲಿಲ್ಲ, ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಲಿಲ್ಲ ಅಂದರೆ ಆ ಮಕ್ಕಳ ಜೀವನದಲ್ಲಿ ಗುರುಗಳು ಕೂಡ ವೈರಿಗಳಾಗ್ತಾರೆ ಅಂತೇಳಿ ಸರ್ವಜ್ಞವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಬಿದ್ದಿರಲು ಬಂದು ನೋಡದ ತಾಯಿ. ಈಗ ಮಗು ಎಲ್ಲೋ ಬಿದ್ದುಬಿಟ್ಟಿದೆ, ಆ ಮಗು ಬಿದ್ದು ಏನೋ ಗಾಯ ಮಾಡ್ಕೊಂಡು ಏನೋ ಅಳ್ತಾ ಇದೆ. ಆಗ ಆ ತಾಯಿ ಬಂದು ನೋಡಬೇಕು, ಆ ಮಗುಗೆ ಏನಾಗಿದೆ ಅಂತೇಳಿ ವಿಚಾರಿಸ್ಬೇಕು. ಆಗೇನಾದರೂ ಮಾಡಲಿಲ್ಲ ಅಂದರೆ ಆಕೆ ಮಗು ಜೀವನದಲ್ಲಿ ಶುದ್ಧ ವೈರಿ ಆಗ್ತಾಳೆ. ಅಂದರೆ ಇಲ್ಲಿ ಬರೀ ಮಗು ಎಡವಿ ಬಿದ್ದಿದೆ, ದೇಹಕ್ಕೇನೋ ಗಾಯ ಆಗಿದೆ ಅಂತ ಅಷ್ಟೇ ಅಲ್ಲ, ಜೀವನದಲ್ಲೂ ಕೂಡ ಮಗು ಬೀಳಬಾರ್ದು. ಬೀಳದೆ ಇರೋ ಥರ ತಾಯಿ ಆದವಳು ನೋಡ್ಕೋಬೇಕು. ಯಾಕೆಂದರೆ
ಒಂದು ಮಗು ಬೆಳೆದು ಒಂದು ಹಂತಕ್ಕೆ ಬಂದ ಮೇಲೆ ಅದಕ್ಕೆ ಅದರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ. ಜೀವನದಲ್ಲಿ ಸಾಕಷ್ಟು ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಮಗು ಎಡವಬಾರ್ದು. ಜೀವನದಲ್ಲಿ ವಿದ್ಯೆ, ಮದುವೆ, ಕುಟುಂಬ, ಫ್ಯಾಮಿಲಿ ಅಥವಾ ಒಂದು ಉದ್ಯೋಗ ಏನೇ ಬರ್ಬೋದು, ಅವೆಲ್ಲದರಲ್ಲೂ ಕೂಡ ನಾವು ತಗೊಳ್ಳೋಂಥ ನಿರ್ಧಾರಗಳು, ಡಿಸಿಷನ್ಗಳು ಪ್ರಮುಖವಾಗಿರುತ್ತೆ. ಹಾಗೆ ಅಲ್ಲೆಲ್ಲೂ ಕೂಡ ನಾವು ಎಡವಿ ಬೀಳಬಾರ್ದು. ಈ ಸೊಸೈಟಿಲಿ ನಾವು ತಗೊಳ್ಳೋಂಥ ನಿರ್ಧಾರದಲ್ಲಿ ನಾವು ಎಡವಿ ಬೀಳಬಾರ್ದು. ಆ ಥರ ನೋಡ್ಕೊಳ್ಳೋದು ತಾಯಿಯಾದವಳ ಕರ್ತವ್ಯ. ಇಲ್ಲಿ ಬಿದ್ದಿರಲು ಬಂದು ನೋಡದ ತಾಯಿ ಅಂದರೆ ಕೇವಲ ನಾವು ಎಡವಿ ಬಿದ್ದಾಗ ಮಾತ್ರ ನೋಡೋದಲ್ಲ, ಜೀವನದಲ್ಲೂ ಕೂಡ ನಾವು ಬೀಳದೆ ಇರೋ ಥರ ನೋಡ್ಕೊಳ್ಳೋದು ತಾಯಿಯಾದವಳ ಕರ್ತವ್ಯ. ಹಾಗೆ ನಾವು ಮಗುವಿಗೆ ಊಟ ತಿನ್ನಿಸೋದು, ಬಟ್ಟೆ ತೊಳೆಯೋದು, ಸ್ನಾನ ಮಾಡಿಸೋದು ಬರೀ ಮಗುವಿನ ಆರೈಕೆ ಅಷ್ಟು ಮಾಡೋದೇ ಅಲ್ಲ, ಆ ಮಗುವಿನ ಜೀವನವನ್ನು, ಆ ಮಗುವಿಗೆ ಸುಂದರವಾದಂಥ ಬದುಕನ್ನು, ಭವಿಷ್ಯವನ್ನು ಕಟ್ಟಿಕೊಡೋದು ಕೂಡ ಆಕೆಯ ಕರ್ತವ್ಯವಾಗಿರುತ್ತೆ. ಅದಕ್ಕೆ ಒಟ್ಟಿನಲ್ಲಿ ಮಗುವಿನ ಜೀವನದಲ್ಲಿ ತುಂಬ ಜನ ಬಹಳ ಪಾತ್ರವನ್ನು ವಹಿಸ್ತಾರೆ. ಇಲ್ಲಿ ತಂದೆ, ಗುರು, ತಾಯಿ ಇವರೆಲ್ಲರೂ ಕೂಡ ಪ್ರಮುಖರಾಗ್ತಾರೆ. ಪ್ರತಿಯೊಬ್ಬರು ಅವರವರ ಕರ್ತವ್ಯವನ್ನು ಮಾಡಬೇಕು. ತಂದೆ ಆದವನು ಮಗುವಿಗೆ ವಿದ್ಯೆಯನ್ನು ಕಲಿಸ್ಬೇಕು. ಗುರು ಆದವನು ಮಗುವನ್ನ ಮಾರ್ಗದರ್ಶನವನ್ನ ಮಾಡ್ತಾ ಸರಿಯಾದ ದಾರಿಯಲ್ಲಿ ನಡೆಸೋದ್ರ ಮೂಲಕ ಬುದ್ಧಿ ಮಾತುಗಳನ್ನು ಹೇಳಬೇಕು. ತಾಯಿಯಾದವಳು ಆ ಮಗು ಎಲ್ಲೂ ಬೀಳದೆ ಇರೋ ಥರ ನೋಡ್ಕೋಬೇಕು. ಒಂದು ವೇಳೆ ಬಿದ್ದರೂ ಕೂಡ ಮತ್ತೆ ಏಳ್ಸೋ ಅಂಥ ಪ್ರಯತ್ನವನ್ನು ತಾಯಿಯಾದವಳು ಮಾಡಬೇಕು. ಒಂದು ವೇಳೆ ಈ 3 ಜನರು ಅವರವರ ಕರ್ತವ್ಯಗಳನ್ನು, ಅವರವರ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂದರೆ ಈ 3 ಜನ ಆ ಮಗುವಿನ ಜೀವನದಲ್ಲಿ ವೈರಿಗಳಾಗ್ತಾರೆ. ಎಲ್ಲ ಒಂದು ಕಡೆ ಆ ಮಗುವಿನ ಜೀವನ ಹಾಳಾಗೋದಕ್ಕೆ, ಆ ಮಗುವಿನ ಭವಿಷ್ಯ ಹಾಳಾಗೋದಕ್ಕೆ ಈ 3 ಜನರೇ ಕಾರಣರಾಗಿರ್ತಾರೆ. ಅದಕ್ಕೆ ಆ ವೈರಿಗಳು ನೀವಾಗಬೇಡಿ. ನೀವು ಕರ್ತವ್ಯನ ಏನಿದೆಯಾ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿ. ನೀನು ತಂದೆ ಅನ್ನಿಸ್ಕೊಂಡಿದ್ಯಾ, ನಿನ್ನ ಜವಾಬ್ದಾರಿ ಏನಿದೆಯಾ ಅದನ್ನು ಮಾಡೋದ್ರ ಮೂಲಕ ನಿನ್ನ ಮಗುವನ್ನು ಒಂದು ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸೋಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಇನ್ನು ನೀವು ಗುರುಗಳಾಗಿ ಆ ಶಾಲೆಯ ಮೆಟ್ಲನ್ನು ಹತ್ತಿದ್ದೀರಾ, ಅಲ್ಲಿ ಸಾವಿರಾರು ಮಕ್ಕಳಿರ್ತಾರೆ. ಅವರೆಲ್ರಿಗೂ ನೀವು ಜೀವನದ ಪಾಠವನ್ನು ಮಾಡಬೇಕು. ಪುಸ್ತಕದಲ್ಲಿರುವಂಥ ಬರೀ ಅಕ್ಷರಗಳನ್ನು ಓದಿ ಹೋಗೋದಲ್ಲ, ಭವಿಷ್ಯದ ಪಾಠವನ್ನು ನೀವು ಮಾಡಬೇಕು. ಮಕ್ಕಳಿಗೆ ಬುದ್ಧಿ ಮಾತುಗಳನ್ನು ಹೇಳಬೇಕು. ತಾಯಿಯಾದವಳು ಇಡೀ ಮಕ್ಕಳ ಭವಿಷ್ಯವನ್ನೇ ಉಜ್ವಲ ಆಗೋ ಥರ ಮಾಡಬೇಕು. ಈ 3 ಜನ ಅವರವರ ಕರ್ತವ್ಯ, ಅವರವರ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದಾಗ ಮಾತ್ರ ಒಂದು ಮಗು ಬೆಳೆದು ದೊಡ್ಡವನಾದಾಗ ಒಂದು ಒಳ್ಳೆ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಒಂದು ವೇಳೆ ಆ ಮಗು ಜೀವನ ಏನಾದರೂ ಹಾಳಾಯಿತು, ಆ ಮಗು ಭವಿಷ್ಯದಲ್ಲಿ ಏನಾದರೂ ಸೋತು ಹೋಯಿತು ಅಂದರೆ ಅದಕ್ಕೆ ಈ 3 ಜನರು ಕಾರಣರಾಗಿರ್ತಾರೆ. ಅದಕ್ಕೆ ಮಕ್ಕಳ ಭವಿಷ್ಯದ ಅವನತಿಗೆ ನೀವು ಕಾರಣ ಆಗಬೇಡಿ. ಅವರು ಒಂದು ಒಳ್ಳೆ ಸ್ಥಾನದಲ್ಲಿ ನಿಲ್ಲಬೇಕು. ಅವರು ಕೂಡ ನಾಳೆ ಇನ್ನೂ ಒಬ್ಬರಿಗೆ ಮಾರ್ಗದರ್ಶಕರಾಗಬೇಕು ಅಂದರೆ ಮೊದಲು ನಿಮ್ಮ ಕರ್ತವ್ಯವನ್ನು, ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡಿ ಅಂತೇಳಿ ಇಲ್ಲಿ ಸರ್ವಜ್ಞವರು ತಂದೆ, ಗುರು ಮತ್ತು ತಾಯಿಗೆ ಅವರು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಈ ವಚನ. ಒಟ್ಟಾರೆ ಹೇಳಬೇಕು ಅಂದರೆ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಅಂತೇಳಿ ಇಲ್ಲಿ ಸರ್ವಜ್ಞವರು ತಮ್ಮ ವಚನದ ಮೂಲಕ ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ. ಹೀಗೆ ನಾನು ಹೇಳ್ದಂಥ ಈ ವಚನದ ಅರ್ಥ ಮತ್ತು ವಿಶ್ಲೇಷಣೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನಾನು ಮತ್ತಷ್ಟು ವಿಶೇಷವಾದ ವಿಷಯದ ಜೊತೆ ಮತ್ತಷ್ಟು ವಿಡಿಯೋಗಳನ್ನು ಮಾಡ್ತೀನಿ. ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.